ಗೌಡ್ರು ಇಲ್ಲೊಂದು ಚಿಕ್ಕ ಕಾರ್ಯಕ್ರಮ, ತಮ್ಮದೇ ಹುಟ್ಟುಹಬ್ಬವನ್ನು ಎಲ್ರಿಗೂ ಹೇಗೆ ಹೇಳೋದು ಅಂತ ಹೇಳಿ ಒಂದು ಆಚರಣೆ ಮುಖಾಂತರ ಎಲ್ರಿಗೂ ತಿಳಿಸಿಕೊಡೋ ಪ್ರಯತ್ನ ಮಾಡಿದ್ದಾರೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ನಮ್ಗೆ ಯಾರಿಗಾರು ಗೊತ್ತಾಗಿದ್ದಿದ್ರೆ ಏನಾದ್ರು ಒಂದು ಉಡುಗೊರೆ ತರ್ತಾ ಇದ್ವೋ ಏನೋ, ಅದು ಬೇಡ ಅಂತ ಹೇಳಿ ಅವ್ರು ಈ ರೀತಿ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಏನು ಕಾರ್ಯಕ್ರಮ ಇದು? ನಾನು ಬರ್ತಾ ದಾರಿ ಉದ್ದಕ್ಕೂ ಅವ್ರದ್ದು ಪೋಸ್ಟರ್ಗಳು ನೋಡಿದೆ, ಏನೋ ಸತ್ಯದ ಕಡೆ ಅಂತ ಬರ್ತಿದ್ರು. ಸತ್ಯ, ನಿಜವಾಗಿಯೂ ಸತ್ಯದ ಕಡೆ ನಿಜವಾಗಿಯೂ ಗೌರು ಸತ್ಯ ಹೇಳ್ಕೊಟ್ಟಿದಾರ ಅಂತ ನನಗೆ ಅನುಮಾನ. ಯಾಕೆಂದರೆ ಪಕ್ಕದಲ್ಲಿ ಪ್ರೀತಮ್ ಗೌಡ್ರು ಇದ್ದಾರೆ. ಬೆಳಗ್ಗೆ ಪೇಪರಲ್ಲಿ ನೋಡ್ತಾ ಇರ್ತೀವಿ ಇವ್ರಿಗೂ ಅವ್ರಿಗೂ ಜಗಳ, ಆ ಮಾತು ಈ ಮಾತು ಅಂತ. ಅದರಿಂದ ನನಗಿವತ್ತು ಭಾಳ ಸಂತೋಷ. ಏನು ಅಂತಂದರೆ ಪ್ರೀತಮ್ ಗೌಡ್ರು ಬಂದಿದ್ದಾರೆ. ಇನ್ನು ಮುಂದೆ ಗೌಡ್ರು ಸತ್ಯ ಹೇಳಿ. ಎಂಥ ಸತ್ಯ? ನಮ್ಮಲ್ಲಿ ಒಂದು ಮಾತಿದೆ, ಏನು ಅಂದರೆ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಸತ್ಯಂ ಅಪ್ರಿಯಂ ನ ಬ್ರೂಯಾತ್ ಅಂತ. ಸತ್ಯವನ್ನು ಹೇಳು, ಪ್ರಿಯವಾದದ್ದನ್ನು ಹೇಳು, ಆದರೆ ಅಪ್ರಿಯವಾದ ಸತ್ಯವನ್ನು ಎಂದೂ ಹೇಳಬೇಡ ಅಂತಕ್ಕದ್ದು ನನ್ನ ಮಾತು. ಆದ್ದರಿಂದ ಇವತ್ತಿನ ದಿವಸ ಗೌಡ್ರು ನಿಮ್ಮ ಮುಂದೆ ಪ್ರತಿಜ್ಞೆ ಮಾಡಬೇಕು, ಸತ್ಯ ಹೇಳ್ತೀನಿ, ಆದರೆ ಅಪ್ರಿಯವಾದ ಸತ್ಯವನ್ನು ತಮ್ಮ ವೇದಿಕೆ ಮುಖಾಂತರ ಹೇಳೋದಿಲ್ಲ ಅಂತ ವಾಗ್ದಾನವನ್ನು ತಮ್ಮ ಮುಂದೆ ಕೊಟ್ಟರೆ ಒಳ್ಳೆಯದಾಗುತ್ತೆ. ಯಾಕೆಂದರೆ ಪ್ರೀತಮ್ ಗೌಡ್ರು ಒಟ್ಟಿಗಾದರೆ ಹಾಸನದಲ್ಲಿ ಮತ್ತೊಮ್ಮೆ ಇನ್ನೊಬ್ಬ ಪ್ರಧಾನಮಂತ್ರಿ ನಮ್ಮ ದೇಶಕ್ಕೆ ಸಿಗ್ಬೋದು. ಇವಿಬ್ಬರು ಜಗಳ ಆಡೋದು ಖಂಡಿತ ಸಿಗೋದಿಲ್ಲ. ಆದ್ದರಿಂದ ಇಂಥ ಕೆಲಸ ಅವರು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನಂಗೆ ಹಾಸನ ಅಂದಾಗ ಭಾಳ ಸಂತೋಷ. ಯಾಕೆಂದರೆ ಹಾಸನ ಅಂದಾಗ ನಮಗೆ ಬೇಲೂರು ಜ್ಞಾಪಕ, ಹಳೇಬೀಡು ಅಲ್ಲ, ಅದು ಕಲೆಯ ಬೀಡು ಅಂತಾವು ಇರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಗೊಮ್ಮಟೇಶ್ವರ, ಇದು ಹಾಸನಾಂಬೆ ದೇವಸ್ಥಾನ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಇದು ಕಲೆಯ ಬೀಡು, ಪ್ರತಿಭೆಯ ಬೀಡು. ಇಲ್ಲಿ ಮಕ್ಕಳು ಬಹಳ ಪ್ರತಿಭಾವಂತರಾಗಿದ್ದಾರೆ. ಆ ಮಗು ಡ್ಯಾನ್ಸ್ ಮಾಡಿದಾಗ ನೋಡಿದ್ವಲ್ಲ, ಕಲೆ, ಸಾಹಿತ್ಯ, ನೃತ್ಯ ಎಲ್ಲವೂ ಸೇರಿಕೊಂಡಾಗ ಮಾತ್ರ ಕಲೆ ಒಳ್ಳೆಯದಾಗಿ ಬೆಳೀತದೆ. ಅದರಿಂದ ಈ ನೀವು ಒಂದು ವಾಹಿನಿಯನ್ನು ಮಾಡ್ಕೊಂಡಿದ್ದೀರಲ್ಲ, ಇದರಲ್ಲಿ ಇಂಥ ಕಲಾವಿದರನ್ನ, ಅಂಗವಿಕಲರನ್ನ, ಅವರ ಕಲೆಯನ್ನು ಕೂಡ ಮಾಡ್ತಕ್ಕಂಥ ಕಲೆಯನ್ನು ತಂದಿದ್ದೀರಿ. ಮೊದಲು ಗಣಪನ ಬಗ್ಗೆ ಇನ್ವೊಕೇಶನ್ ಮಾಡೋದ್ರಲ್ಲ ಹೆಣ್ಣುಮಕ್ಕಳು, ಭಾಳ ಒಳ್ಳೆ ವಾಯ್ಸು. ನಂಗೆ ಅನ್ನಿಸ್ತು ಎಲ್ಲೋ ದೆಹಲಿಯಿಂದ ಎಲ್ಲೋ ಬಂದ್ಬಿಟ್ಟಿದಾರೋ ಏನೋ, ಇಷ್ಟೊಳ್ಳೆ ವಾಯ್ಸ್ ಇಟ್ಕೊಂಡಿದಾರಲ್ಲ ಅಂತ ಸುಂದರವಾದ ವಾಯ್ಸು ಹಾಸನದಲ್ಲಿ ಇದೆ ಅಂದಾಗ ನನಗನ್ಸುತ್ತೆ ಈ ಪ್ರತಿಭೆಯನ್ನು ಭಾರತ ದೇಶದಲ್ಲೂ ಕೂಡ ತರಬೇಕಾದಂಥ ಕೆಲಸವನ್ನು ಸನ್ಮಾನ ಗೌಡ್ರು ಮಾಡಬೇಕು. ಯಾಕಂದರೆ ಎಲ್ಲರೂ ಹಾಡ್ತಾರೆ, ಹಾಡೋದನ್ನ ಕೇಳೋದಕ್ಕೆಲ್ಲ ನಮಗಿರೋದು, ಆದರೆ ಆ ಒಂದು ಸುಂದರವಾದಂಥ ವಾಯ್ಸ್ ಏನಿದೆಯಲ್ಲ, ಆ ಧ್ವನಿ ನಿಜವಾಗಿಯೂ ಕೂಡ ಭಾಳ ಚೆನ್ನಾಗಿತ್ತು. ಅವ್ರನ್ನ ಮುಂದೆ ತರ್ತಕ್ಕಂಥ ಕೆಲಸವನ್ನು ಗೌಡ್ರು ಮಾಡಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಈ ಕಲೆ ಮಾಡ್ತಾ ಇದ್ದೀರಿ, ವಾಹಿನಿ ತರ್ತಾ ಇದ್ದೀರಿ. ನನಗೆ ಲೈಲಾ ಮಜ್ನು ಕಥೆ ಜ್ಞಾಪಕ ಬರುತ್ತೆ. ಏನಪ್ಪ ಅಲ್ಲ, ಈ ಪ್ರಪಂಚದಲ್ಲಿ ಪ್ರಮಾಣದಲ್ಲಿ ಏನಾದ್ರು ನೋಡ್ಬೇಕಾದ್ರೆ ಪ್ರೀತಿ, ಪ್ರೇಮ ಇದು ಬಹಳ ಹೆಮ್ಮೆ. ಪ್ರತಿಯೊಬ್ಬರು ಕೂಡ ಐ ಲವ್ ಮೈ ಜಾಬ್, ಐ ಲವ್ ಮೈ ಪ್ರೊಫೆಷನ್, ಐ ಲವ್ ಹರ್ ಅಂತಾರೆ. ಅರೆ ಎಂಥ ಲವ್ ಅದು! ಲೈಲಾ ಮಜ್ನೂರವರ ಪ್ರೇಮ ಕಥೆ ತಾವೆಲ್ಲರೂ ಕೂಡ ಕೇಳಿದ್ದೀರಿ. ಅವರ ಪ್ರೇಮ ಹೇಗಿತ್ತು ಅಂತಂದರೆ, ಮಜ್ನು ಅವರಿಗೆ ಏನೂ ಕಾಣ್ತಾ ಇರಲಿಲ್ಲ. ದೇವರು ಬಂದು ಪ್ರತ್ಯೇಕನಾದರೂ ಕೂಡ ಅವರು ಕಾಣ್ತಾ ಇರಲಿಲ್ಲ. ನನಗೇನೂ ಬೇಡ, ಮರದಲ್ಲಿ ಲೈಲಾ ಕಾಣ್ತಾ ಇದ್ರು, ದೇಶದಲ್ಲಿ ಕಾಣ್ತಾ ಇದ್ರು, ಎಲ್ಲಿ ಹೋದ್ರು ಅವ್ರಿಗೆ ಕಾಣ್ತಾ ಇದ್ದಿದ್ರು ಲೈಲಾ ಒಬ್ಬರೇ. ಅಂತಹ ಅತೀವವಾದಂಥ ಪ್ರೇಮ. ಅದರಿಂದ ಗೌಡ್ರಿಗೆ ನಾನು ಹೇಳ್ತಾ ಇದ್ದೀನಿ, ನೀವೊಂದು ವಾಹಿನಿ ತಗೊಂಡಿದ್ದೀರಲ್ಲ, ಇದ್ರ ಬಗ್ಗೆ ನಿಮ್ಮ ಪ್ರೇಮ ಇರಬೇಕು. ಎಲ್ಲಿ ಹೋದ್ರೂ ನಿಮಗೆ ಈ ವಾಹಿನಿ ಬಗ್ಗೆ ಗಮನ ಹರಿಬೇಕು. ಯಾವ ರೀತಿ ಈ ವಾಹಿನಿಯನ್ನು ಮುಂದಕ್ಕೆ ತರಬೇಕು ಅನ್ನೋದನ್ನ ತಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ದೇಶದಲ್ಲಿ ಬಹಳ ಪ್ರತಿಭಾವಂತರಿದ್ದಾರೆ. ನಿಮ್ಮ ಒಂದು ಕಲಾ ವಾಹಿನಿ ಇವತ್ತು ನಾವು ಬೆಳಗ್ಗೆ ಸಾಯಂಕಾಲ ಆದರೆ ಯಾವ್ದಾದ್ರು ನ್ಯೂಸ್ ನೋಡ್ಬೇಕಾದ್ರೆ ಟೈಮ್ಸ್ ಹಾಕ್ಕೊಳ್ತೀವಿ, ಇಲ್ಲ ರಿಪಬ್ಲಿಕ್ ಹಾಕ್ಕೊಳ್ತೀವಿ, ಇಲ್ಲ ಇಂಡಿಯಾ ಟುಡೇ ಹಾಕ್ಕೊಳ್ತೀವಿ. ಆದರೆ ಕರ್ನಾಟಕದಲ್ಲಿ ಬಂತು ಅಂತಂದರೆ ನಾವು ಪಬ್ಲಿಕ್ ಟಿವಿ ಅಥವಾ ಇನ್ನೊಂದು ಟಿವಿ ಈ ಥರ ಹಾಕ್ಕೊಳ್ತೀವಿ. ನನಗೆ ಅನ್ಸೋದು, ನೀವು ಹಾಸನದಲ್ಲಿ HTV ಅಂತ ಹೆಸರು ಇಟ್ಕೊಂಡಿದ್ದೀರಿ. ಅಂದರೆ ಅಂದರೆ ನಾನು ಹಾಸನ ಅಂತ ಅಂದ್ಕೊಂಡಿದ್ದೀನಿ. ಆ HTV ನೀವು ತಂದಿದ್ದಾಗ ಇಡೀ ಭಾರತ ದೇಶದಲ್ಲಿ ನಿಮ್ಮ ಒಂದು ಕಲಾವಾಹಿನಿ ಮುಂದೆ ಬರಬೇಕಾದ್ರೆ, ರಿಪಬ್ಲಿಕ್ ಟಿವಿ ಥರ ಆಗಬೇಕಾದ್ರೆ, ನಿಮ್ಮ ಇಲ್ಲಿ ಇರ್ತಕ್ಕಂಥ ಕಲೆಗಾರರನ್ನ, ಪ್ರತಿಭಾವಂತ ಮಕ್ಕಳನ್ನ, ಪ್ರತಿಭೆಯನ್ನು ಹುಡುಕಿ ತಂದು ಅವ್ರನ್ನ ಭಾರತ ದೇಶದಲ್ಲಿ ಮುಂದೆ ತಂದಾಗ ನಿಮ್ಮ ಕಲಾ ಪ್ರತಿಭೆ ಹೇಗಿರಬೇಕು ಅಂತಂದರೆ, ನೀವು ಮಾಡ್ತಕ್ಕಂಥದ್ದು ಎಕ್ಸ್ಟ್ರೀಮ್ಲಿ ಗುಡ್,
ಬೇಜಾರಾಗಿದೆ ಇದೆಲ್ಲ ನೋಡು, ಏನಪ್ಪ ನಿಜವಾಗಿ ನೋಡ್ಬೇಕಂದ್ರೆ HTV ನೋಡ್ಬೇಕಪ್ಪ ಅಂತ ಹೇಳಿ ಜನರ ಮನಸ್ಸಿನಲ್ಲಿ ಆ ಭಾವನೆ ಬರ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು. ಹಾಗೆ ಮಾಡಿದಾಗ ಮಾತ್ರ ನೀವು ಈ ಕಲೆಯನ್ನು ಮುಂದೆ ತರಕ್ಕಾಗ್ತದೆ. ಅಂತಹ ಒಂದು ವಾಹಿನಿಯನ್ನು ತಾವು ಮಾಡಿ ಈ ಹಾಸನದಿಂದ ಬೆಂಗಳೂರಿಗೆ ಬಂದು, ಬೆಂಗಳೂರಿಂದ ನವದೆಹಲಿಗೆ ಹೋಗಿ, ನವದೆಹಲಿಯಿಂದ ಪ್ರಪಂಚದಲ್ಲಿ ಒಂದು ಒಳ್ಳೆಯ ವಾಹಿನಿಯಾಗಿ ಬೆಳಗಲಿ ಅಂತ ವಾಹಿನಿ ಮಾಡ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು. ಏನಿದೆ ವಾಹಿನಿ? ನಾಲೆಡ್ಜ್, ಜ್ಞಾನ. ನಾಲೆಡ್ಜ್ ಏನು? ನಾಲೆಡ್ಜ್ ತಂದರೆ ಮಾತ್ರ ನಿಮಗೆ ಸ್ಟಿಂಟು ಮಾಡೋದು, ಅದು ಮಾಡೋದು, ಇದು ಮಾಡೋದು, ಎಲ್ಲ ಕಡೆ ಎಲ್ಲ ನ್ಯೂಸ್ಗಳನ್ನ ಕಲೆಕ್ಟ್ ಮಾಡ್ತಕ್ಕಂಥ ನಿಮಗೆ ಶಕ್ತಿ ಇದೆ. ಅವೆಲ್ಲವನ್ನು ಕ್ರೋಢೀಕರಿಸ್ಕೊಳ್ತೀರಿ. ಕ್ರೋಢೀಕರಿಸ್ಕೊಂಡ್ರೆ ಮಾತ್ರ ನಿಮ್ಮ ವಾಹಿನಿ ಮುಂದೆ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಮನುಷ್ಯ ಊಟ ಮಾಡ್ತೀವಿ, ಬರೀ ಊಟ ಮಾಡಿ ಜೀರ್ಣ ಆಗದೆ ಇದ್ದರೆ ಏನಾಗ್ತೀವಿ? ಮನುಷ್ಯ ದಪ್ಪ ಆಗ್ತಾ ಬರ್ತಾರೆ, ಇನ್ನೇನು ಆಗೋದಿಲ್ಲ. ಅದರಿಂದ ನಿಮ್ಮ ವಾಹಿನಿ ನಾಲೆಡ್ಜನ್ನು ಬರೀ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಅದರಿಂದ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ. ಆ ನಾಲೆಡ್ಜನ್ನು ಡೈಜೆಸ್ಟ್ ಮಾಡಿ ಜೀರ್ಣವಾಗ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು. ಈ ನಾಲೆಡ್ಜನ್ನು ಎಲ್ಲ ಕಡೆ ಕ್ರೋಢೀಕರಿಸಿದಂಥ ನಾಲೆಡ್ಜನ್ನು ಜನಗಳಿಗೆ ಪ್ರಸಾರ ಮಾಡಿ ಅದನ್ನು ಜೀರ್ಣ ಮಾಡಿಕೊಂಡಾಗ ವಿಸ್ಡಮ್ ಹೊರಗೆ ಬರುತ್ತೆ. ಆದ್ದರಿಂದ ನಿಮ್ಮ ವಾಹಿನಿಯಲ್ಲಿ ಕಲೆಕ್ಟ್ ಮಾಡ್ತಕ್ಕಂಥ ನಾಲೆಡ್ಜನ್ನು ಡೈಜೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು. ಅದು ಪ್ರತಿಯೊಂದು ಮನೆ ಮನೆಗೆ ತಲುಪುವಂತಹ ಕೆಲಸವನ್ನು ಕೂಡ ತಾವು ಮಾಡಬೇಕು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ನಮಗೆ ಎಲ್ಲರೂ ಒಂದು ಬೇಕಾದಷ್ಟು ವಾಹಿನಿಗಳು ಬಂದಿವೆ, ಮುಚ್ಚಿ ಕೂಡ ಹೋಗಿವೆ. ಆದರೆ ನಿಮ್ಮ ವಾಹಿನಿ ಏನಿದೆ ಇದು ಹಾಗಾಗಬಾರ್ದು. ಇದು ಅಜಗಜಾಂತರವಾಗಿ ಇದು ಪ್ರಪಂಚದಲ್ಲಿ ಎಲ್ಲರಿಗೂ ಕಾಣಾಗೆ ಯಾವಾಗೂ ಕೂಡ ಇರಬೇಕು. ಅದು ಮುಗಿತಕ್ಕಂಥ ಕೆಲಸ ಆಗಲೇಬಾರ್ದು. ಯಾರೂ ಕೂಡ ಕೆಲಸವನ್ನು ತಾವು ಮಾಡಬಾರ್ದು ಅಂತ ನಾನಾದರೂ ಕೂಡ ಅಂದ್ಕೊಂಡಿದ್ದೀನಿ. ಈ ವಿಷಯ ಬಂದಾಗ ನನಗೆ ರಮಣ ಮಹರ್ಷಿಯವರ ಒಂದು ಮಾತು ಜ್ಞಾಪಕ ಬರುತ್ತೆ. ರಮಣ ಮಹರ್ಷಿಯವರು ಈಗಲೂ ಆಗಲೂ ತಮ್ಮ ಪ್ರಾಣ ಹೋಗುತ್ತೆ ಅಂತ ಮಲಗಿರ್ತಾರೆ. ಎಲ್ಲ ಅವರ ಶಿಷ್ಯಂದರು ಬಂದು ಅಳಕ್ಕೆ ಶುರು ಮಾಡ್ತಾರೆ. ಹತ್ಕೊಂಡು ರಮಣ ಮಹರ್ಷಿಯವರು ಇನ್ನೇನು ಸಾಯ್ತಾರಲ್ಲ ಅಂತ ಅಳ್ತಾರೆ. ಆಗ ರಮಣ ಮಹರ್ಷಿಯವರು ಆ ಭಕ್ತರನ್ನ ಕರೆದು ಒಂದು ಮಾತು ಹೇಳ್ತಾರೆ, ಅಪ್ಪ ಅಳೋದು ಯಾಕೆ ನೀವು? ನಾನು ಸಾಯ್ತೀನಿ ಅಂತನಾ? ನಾನು ಸಾಯೋದಿಲ್ಲ. ಈ ಪ್ರಪಂಚದಲ್ಲಿ ನನ್ನ ಶರೀರ ಹೋಗ್ತಾರೆ ಹೊರತು ನನ್ನ ಆತ್ಮ ಇಲ್ಲೇ ಇರ್ತಾರೆ. ಅಂಥದ್ದು ಒಂದು ಶರೀರ ನನ್ನದು, ರಮಣ ಮಹರ್ಷಿ ಶರೀರ. ಈ ಭಗವಂತ ಇರೋದ್ರಲ್ಲಿ ನಮ್ಮ ಆತ್ಮ ಇಲ್ಲಿ ಎಂದು ಇರ್ತಾರೆ ಅಂತ ಹೇಳಿ ಮಾತನ್ನ ಭಕ್ತರಿಗೆ ಹೇಳ್ತಾರೆ. ಅದೇ ರೀತಿ ಶ್ರೀ ದೇವರಾಜೇಗೌಡರು ಕೂಡ ನನ್ನ ಈ ವಾಹಿನಿ ಎಂದೆಂದೂ ಇರುತ್ತದೆ. ನಾನು ಇದ್ದರೂ ಇರ್ತದೆ, ನಾನು ಇಲ್ಲದೆ ಇದ್ದರೂ ಇರ್ತದೆ. ನನ್ನ ಕಲಾವಾಹಿನಿ ಎಲ್ಲ ಕಡೆ ಹೋಗ್ತದೆ, ಜನಗಳಿಗೆ ಸತ್ಯವನ್ನು ಕೊಡ್ತದೆ, ಜ್ಞಾನವನ್ನು ಪಸರಿಸ್ತದೆ. ಎಲ್ಲ ನ್ಯೂಸನ್ನು ಅವರಿಗೆ ಕಾಲ ಕಾಲಕ್ಕೆ ತಕ್ಕಂತೆ ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಶ್ರೀ ಗೌಡರು ಮನಸ್ಸು ಮಾಡಿದ್ದೆ ಅದೇ ಅಂತಹ ಕೆಲಸ ಮಾಡ್ತಾರೆ. ಆದರೆ ಮಾಡಬೇಕಾದರೆ ಎಲ್ಲರ ಸಹಕಾರ ಅತ್ಯಗತ್ಯ. ಪ್ರೀತಮ್ ಗೌಡ್ರು ಇರ್ಬೋದು, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿರ್ಬೋದು, ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಹಲವಾರು ವೇದಿಕೆಯಲ್ಲಿ ಇರ್ತಕ್ಕಂಥ ಇರ್ಬೋದು, ಸಕಲೇಶ್ಪುರದ ನಮ್ಮ MLA ಕೂಡ ಇರ್ಬೋದು. ಇವರೆಲ್ಲರ ಸಹಕಾರವನ್ನು ತೆಗೆದುಕೊಂಡು ಹನಿಗೂಡಿದರೆ ಹಳ್ಳ, ಇಲ್ಲದೆ ಇದ್ರೆ ಆಗೋದಿಲ್ಲ. ಇವರೆಲ್ಲರ ಸಹಕಾರವನ್ನು ತಗೊಂಡು ಅವರ ಅನುಭವವನ್ನು ಉಪಯೋಗಿಸ್ಕೊಂಡು ಅವರೆಲ್ಲರಿಗೂ ಕೂಡ ಅವಕಾಶವನ್ನು ಕೊಟ್ಟು ವಾಹಿನಿ ಮುಂದೆ ಬರೋದಕ್ಕೆ ಸಹಾಯವನ್ನು ಮಾಡಬೇಕು. ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿಯಾದಂಥ ಒಂದು ನಿಮ್ಮದು ಕಲಾವಾಹಿನಿ ಆಗಬೇಕು. ಆದಾಗ ನನಗೂ ಕೂಡ ಸಂತೋಷ, ನಿಮಗೂ ಕೂಡ ಸಂತೋಷ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ರಿಗೂ ಹೇಳಿ, ನನ್ನನ್ನು ಬೆಂಗಳೂರಿನಿಂದ ಬನ್ನಿ ಅಂತ ನಾನು ಯಾಕೆ ಬಂದೆ ಅಂದರೆ, ದೇವೇಗೌಡರು ಇಲ್ಲಿ ಉದ್ಘಾಟನೆ ಮಾಡ್ತಾರೆ, ಹಲವಾರು ಸ್ವಾಮಿಗಳಲ್ಲಿ ಬರ್ತಾರೆ, ಅವರೆಲ್ಲರನ್ನ ನೋಡ್ತಕ್ಕಂಥ ಅವಕಾಶ ನನಗೆ ಸಿಗ್ತದಲ್ಲ ಅಂತ ಹೇಳಿ ನಾನು ಒಪ್ಕೊಂಡೆ. ಅವ್ರು ಇಲ್ಲಿ ಬಂದು ನೋಡಿದಾಗ ಅವ್ರು ಯಾರು ಕಾಣ್ತಾ ಇಲ್ಲ, ಸಾಯಂಕಾಲ ಒಳಗೆ ಬರ್ತಾರೆ ಅಂತ ಹೇಳಿದ್ರು ಬರ್ಬೋದು. ಆದರೆ ಅವರು ಮಾಡ್ತಕ್ಕಂಥ ಕೆಲಸವನ್ನು ನನಗೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಸ್ಕೊಟ್ಟಂಥ ಶ್ರೀಮಾನ್ ಗೌಡರಿಗೆ ಮತ್ತು ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತು ನನ್ನೆರಡು ಮಾತುಗಳನ್ನ ಕೇಳಿದಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ನಮಸ್ಕಾರಗಳನ್ನ ಹೇಳಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.